ನಮಸ್ಕಾರ ಸ್ನೇಹಿತರೆ, ನಾವು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾನೆ ಇರ್ತೀವಿ. ಆದ್ರೆ ದೇಶ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅಂತ ತಿಳಿಯೋದು ಹೇಗೆ? ಇದಕ್ಕಿರುವ ಮಾನದಂಡಗಳಲ್ಲಿ ನೀವು ಬಳಸುವ ವಿದ್ಯುತ್ ಪ್ರಮಾಣ ಕೂಡ ಒಂದು. ತಲಾವಾರು ವಿದ್ಯುತ್ ಬಳಕೆಯು ದೇಶದ ಅಭಿವೃದ್ಧಿಯನ್ನ ಅಳೆಯಲು ಸಹಾಯ ಮಾಡುವಂತಹ ಸೂಚಕಗಳಲ್ಲಿ ಪ್ರಮುಖವಾಗಿದೆ. 2021-22ನೇ ಸಾಲಿನಲ್ಲಿ ನಮ್ಮ ದೇಶದ ಪರ್ ಕ್ಯಾಪಿಟಾ ಎಲೆಕ್ಟ್ರಿಕ್ ಕನ್ಸಂಪ್ಷನ್ ಅಂದ್ರೆ ತಲಾವಾರು ವಿದ್ಯುತ್ ಬಳಕೆಯು 1255 ಕಿಲೋವ್ಯಾಟ್ ಅವರ್ ಆಗಿತ್ತು. ಇದು ಜಾಗತಿಕ ಸರಾಸರಿಯ 1/3 ಭಾಗವಾಗಿದೆ. ವಿಶ್ವದ ಸರಾಸರಿ 3260 ಕಿಲೋವ್ಯಾಟ್ ಅವರ್ ಅಂತ ಅಂದಾಜಿಸಲಾಗಿದೆ. ಬ್ರೆಜಿಲ್, ಚೀನಾ ಮತ್ತು ದಕ್ಷಿಣ ಆಫ್ರಿಕಾದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗಿಂತ ನಮ್ಮ ವಿದ್ಯುತ್ ಬಳಕೆಯ ಪ್ರಮಾಣ ಬಹಳ ಕಡಿಮೆಯಾಗಿದೆ. ಇದು ನಮ್ಮ ದೇಶದ ಅಭಿವೃದ್ಧಿಯ ವೇಗ ಹೇಗಿದೆ ಎಂಬುದನ್ನ ಎತ್ತಿ ತೋರಿಸ್ತಾ ಇದೆ. ವಿದ್ಯುತ್ ಬಳಕೆ ಹೆಚ್ಚಾಗಬೇಕು ಅಂದ್ರೆ ಅನಗತ್ಯವಾಗಿ ವಿದ್ಯುತ್ ಬಳಸುವುದಲ್ಲ, ಬಳಸಿದ ವಿದ್ಯುತ್ ಅನ್ನ ಯಾವೆಲ್ಲ ಪ್ರಯೋಜನಗಳಾಗಿವೆ, ಉತ್ಪಾದಕತೆ ಎಷ್ಟು ಹೆಚ್ಚಾಗಿದೆ ಎಂಬುದು ಕೂಡ ಮುಖ್ಯ. ನಮ್ಮ ಸಂವಿಧಾನದ 21ನೇ ವಿಧಿಯು ಭಾರತದ ಪ್ರತಿಯೊಬ್ಬ ನಾಗರಿಕನು ಘನತೆಯಿಂದ ಬದುಕುವ ಹಕ್ಕನ್ನ ನೀಡಿದೆ. ಈ ವಿಧಿಯ ಪ್ರಕಾರ ವಿದ್ಯುತ್ ಸೌಕರ್ಯ ಪಡೆಯುವುದು ಕೂಡ ಮೂಲಭೂತ ಅವಶ್ಯಕತೆ ಅಂತ ಪಂಜಾಬ್ ಹೈಕೋರ್ಟ್ 2022ರ ಡಿಸೆಂಬರ್ 19ರ ತನ್ನ ತೀರ್ಪಿನಲ್ಲಿ ಹೇಳಿದೆ. ಆಧುನಿಕ ಜೀವನದಲ್ಲಿ ವಿದ್ಯುತ್ ಎಲ್ಲರಿಗೂ ಬೇಕೇ ಬೇಕು. ಕತ್ತಲನ್ನ ದೂರ ಮಾಡುವ ಬೆಳಕನ್ನ ಪಡೆಯುವುದರಿಂದ ಹಿಡಿದು ಮೊಬೈಲ್ ಚಾರ್ಜ್ನವರೆಗೆ ಎಲ್ಲೆಡೆ ವಿದ್ಯುತ್ ಬಳಕೆಯಾಗುತ್ತಲೇ ಇರುತ್ತದೆ. ವಿದ್ಯುತ್ ಇಲ್ಲದ ಜೀವನವನ್ನ ಈಗ ಕಲ್ಪಿಸಿಕೊಳ್ಳೋದು ಕಷ್ಟ. ಇದನ್ನ ನೋಡಿದಾಗ ಪಂಜಾಬ್ ಹೈಕೋರ್ಟ್ ತೀರ್ಪು ಮಹತ್ವದ್ದು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಇವೆರಡು ವಿಷಯ ಹೇಳಿದ್ದೇಕೆ ಅಂದ್ರೆ 2005ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದಂತಹ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯಡಿ ರಾಜ್ಯದ ಬಹುತೇಕ ಮನೆಗಳು ವಿದ್ಯುತ್ ಸಂಪರ್ಕ ಪಡೆದಿದ್ವು. ಆಮೇಲೆ ಜಾರಿಗೆ ಬಂದಂತಹ ಸೌಭಾಗ್ಯ, ಬೆಳಕು ಸೇರಿದಂತೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಉಳಿದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಬಂತು. ಈಗ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲಾ ಮನೆಗಳಿಗೂ ಉಚಿತವಾಗಿ ವಿದ್ಯುತ್ ಕೊಡಲು ಗೃಹ ಜ್ಯೋತಿ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಮೂಲಕ ಜನರ ಪರ್ ಕ್ಯಾಪಿಟಾ ಎಲೆಕ್ಟ್ರಿಕ್ ಕನ್ಸಂಪ್ಷನ್ ಅಂದ್ರೆ ತಲಾವಾರು ವಿದ್ಯುತ್ ಬಳಕೆಯನ್ನ ಹೆಚ್ಚಿಸಿ ಆ ಮೂಲಕ ಸಮಗ್ರ ಅಭಿವೃದ್ಧಿ ಸಾಧಿಸಲು ಮುಂದಾಗಿದೆ. ಇನ್ನೊಂದು ಕಡೆ ಪಂಜಾಬ್ ಹೈಕೋರ್ಟ್ ಆಶಯವನ್ನ ಸಾಕಾರಗೊಳಿಸಲು ಮುಂದಾಗಿದೆ. ಇದನ್ನು ಪ್ರತಿಯೊಬ್ಬರೂ ವಿದ್ಯುತ್ ಸೌಕರ್ಯ ಪಡೆದು ಘನತೆಯಿಂದ ಬದುಕುವಂತೆ ನೋಡಿಕೊಳ್ತಿದೆ ಅಂತಾನೂ ಹೇಳಬಹುದು. ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಮೂಲಕ ಕರ್ನಾಟಕದ 2.14 ಕೋಟಿ ಮನೆಗಳು ಉಚಿತವಾಗಿ ವಿದ್ಯುತ್ ಅನ್ನ ಪಡಿತಿವೆ. ವಿದ್ಯುತ್ ಸೌಕರ್ಯ ಅಂದ್ರೆ ಕತ್ತಲನ್ನ ತೊಲಗಿಸಿ ಬೆಳಕು ತರೋದು ಅಂತ ಮಾತ್ರವಲ್ಲ, ಪ್ರತಿ ಮನೆಯು ಶುದ್ಧವಾದ ಕುಡಿಯುವ ನೀರು ಪಡೆಯಲು, ಒಳ್ಳೆಯ ಆರೋಗ್ಯ ಸೇವೆಯನ್ನ ಪಡೆಯಲು, ಮಕ್ಕಳ ಶಿಕ್ಷಣ ಮಟ್ಟ ಸುಧಾರಿಸಲು, ಮೊಬೈಲ್, ಟಿವಿ, ರೇಡಿಯೋ, ಕುಕ್ಕರ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಸ್ಕೂಟರ್ ಚಾರ್ಜಿಂಗ್ ಸೇರಿದಂತೆ ನಾನಾ ರೀತಿಯಾದಂತಹ ಲಾಭವನ್ನ ಪಡೆಯಬಹುದಾಗಿದೆ. ಅಗತ್ಯ ಮೂಲಭೂತ ಸೌಕರ್ಯವಾಗಿರೋ ವಿದ್ಯುತ್ ಬಳಕೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೇನೆ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಯೋಜನೆಯನ್ನ ರೂಪಿಸಿರೋದು. ಇದರಿಂದ ಕುಟುಂಬಗಳು ಆರ್ಥಿಕವಾಗಿ ಸಬಲೀಕರಣಗೊಳ್ತಿರೋ ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರದ ಪ್ರಗತಿಗೂ ಬಹುದೊಡ್ಡ ಕೊಡುಗೆಯನ್ನ ನೀಡಿದಂತಾಗ್ತಾ ಇದೆ. ವಿದ್ಯುತ್ ಸೌಕರ್ಯವನ್ನ ಒದಗಿಸಿದಲ್ಲಿ ಅದು ಮಹಿಳಾ ಸಬಲೀಕರಣಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದಂತೆ ಅಂತ ವಿಶ್ವ ಬ್ಯಾಂಕ್ ಎಲೆಕ್ಟ್ರಿಫಿಕೇಶನ್ ಅಂಡ್ ವುಮೆನ್ಸ್ ಎಂಪವರ್ಮೆಂಟ್ ಎಂಬ ವರದಿಯಲ್ಲಿ ಹೇಳಿದೆ. ಮಕ್ಕಳ ಶಿಕ್ಷಣದ ಮಟ್ಟ ಸುಧಾರಣೆಯಲ್ಲಿಯೂ ವಿದ್ಯುತ್ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಅನೇಕ ಅಧ್ಯಯನಗಳು ಹೇಳ್ತಿವೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೂ ಗೃಹ ಜ್ಯೋತಿ ಯೋಜನೆ ಅತ್ಯಂತ ಪ್ರಮುಖವಾದುದು ಮತ್ತು ಪರಿಣಾಮಕಾರಿಯಾದುದು. ಹೀಗೆ ಉಚಿತವಾಗಿ ಸಿಗುವಂತಹ ವಿದ್ಯುತ್ ಮನೆಯಲ್ಲೂ ತರುತ್ತಿರುವಂತಹ ಸಾಮಾಜಿಕ ಆರ್ಥಿಕ ಕ್ರಾಂತಿ ಬಹಳ ದೊಡ್ಡದು. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅಡುಗೆ ಮನೆಯಲ್ಲಿ ಮಹಿಳೆಯರ ಜೀವನ ಸರಾಗ ಮಾಡುವುದು, ಅದರ ಮೂಲಕ ಅವರಿಗೆ ಸ್ವಲ್ಪ ಬಿಡುವಿನ ವೇಳೆಯನ್ನ ದೊರಕಿಸಿಕೊಡುವುದು, ಆ ಬಿಡುವಿನ ವೇಳೆಯಲ್ಲಿ ಅವರು ಬೇರೆ ಬೇರೆ ಕೆಲಸ ಮಾಡಿ ಮನೆಯ ಆದಾಯವನ್ನ ಹೆಚ್ಚಿಸುವುದು ಸೇರಿದಂತೆ ಯೋಚಿಸ್ತಾ ಹೋದ್ರೆ ನೀವು ಈ ಗೃಹ ಜ್ಯೋತಿ ಗ್ಯಾರಂಟಿ ತರಲಿರುವ ಬೃಹತ್ ಬದಲಾವಣೆಯ ಕಲ್ಪನೆಯನ್ನ ಮಾಡಿಕೊಳ್ಳಬಹುದು. ಮತ್ತೆ ಸಿಗೋಣ, ಅಲ್ಲಿಯವರೆಗೆ ನಮಸ್ಕಾರ.